ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ. ನಮ್ಗೆ ಸಂತೋಷ, ನಮ್ಮ ಅಭಿಮಾನಿ, ನಮ್ಮ ಸ್ಥಳೀಕ, ಅವ್ರ ತಂದೆ ನಾವೆಲ್ಲ ಸ್ನೇಹಿತರುಗಳು, ಆಪ್ತ, ಮೊಗ್ಲಲ್ಲಿ ಜಮೀನು, ಅವಾಗಿಂದ ಅವ್ರ ತಾಯಿ ತಂದೆ ಎಲ್ಲ ನಮಗೆ ಸಂಪರ್ಕ. ನಮ್ಗೆ ಸಂತೋಷ ಆಯ್ತದೆ ಅವ್ರು ಸಿ ಎಮ್ ಆಗೋದು. ತುಂಬಾ ವರ್ಷದಿಂದ ಅವರು ಪ್ರಯತ್ನ ಪಡ್ತಾ ಇದ್ರು ಸಿಎಂ ಆಗಬೇಕು ಅಂತ. ಅವರು ಜಾವ ಗಾಡಿ ಬಂದು ಎಲೆಕ್ಷನ್ ಕಾಂಗ್ರೆಸ್ಸಿಗೆ ಬಂದದ್ದು. ನಮ್ಮ ಅಪ್ಪಿರು ಕರಿಯಪ್ಪನವ್ರ ಕಾಲದಿಂದ ಕಾಂಗ್ರೆಸ್ಸು. ನಾವು ಹುಟ್ಟುತ್ತಿಂದ ಓಟ್ ಬಂದಿರ್ತಾವೆ ನಾವು ಕಾಂಗ್ರೆಸ್ಗೆ ಹಾಕೋದು, ಬೇರೆ ಚೇಂಜ್ ಇಲ್ಲ. ನಾವು ನಮ್ಮ ಸಾಯವ ಬಂದಿರ್ತಾವೆಂದ್ರೆ ಇನ್ನೂ ನಮ್ಮ ಏರಿಯಾನ ಸಂಪರ್ಕಿಸ್ತಾ ಜನಕ್ಕೆ ಸಂಪರ್ಕ ಮಾಡುವ, ಜನ ಕಟ್ತಾ. ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಈ ಶಿವಕುಮಾರೇ ಕಾರಣ. ಈಗ ನಮ್ಮ ಇವರು ಸಿದ್ದರಾಮಯ್ಯನವರು ಅಂತ ಹೊಗಳ್ತಾರೆ. ಅರ್ಧ ಮುಕ್ಕಾಲು ಭಾಗ ನಮ್ಮ ಸಿ ಎಮ್ ನಮ್ಮ ಶಿವಕುಮಾರೇ. ಹೇಳೋಕ್ಕೆ ಅಭಿಮಾನ ಪಡ್ತೀವಿ, ಸಂತೋಷ ನಮ್ಗೆ. ಅವ್ರಿಗೆ ಮುಖ್ಯಮಂತ್ರಿ ಅಪರೂಪ ಬರೋದೀಗ ಈ ಉಪಮುಖ್ಯಮಂತ್ರಿ ಆದ್ಮೇಲೆ ಕಮ್ಮಿ. ಅಲ್ಲಿದೆ ಬೆಂಗಳೂರು ಹೋದ ಆ ಕಡೆನೇ ಇದು ಮಾಡ್ತಾರೆ. ಏನೋ ಕಾರ್ಯಕ್ರಮಕ್ಕೆ ಮೀಟಿಂಗ್ ಇಟ್ಕೊಂಡು ಬರ್ತಾರೆ. ಶ್ರಮ ಪಟ್ಟಿದ್ರು ಊರಿಗೋಸ್ಕರ, ದೇಶಕ್ಕೋಸ್ಕರ. ಇವಾಗ ಸಿ ಎಂ ಆಗ್ತಾರೆ, ಸಂತೋಷ ಆಯ್ತಾ. ಅದು ತುಂಬಾ ವರ್ಷದಿಂದ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಸಿಎಂ. ಇದಕ್ಕೆ ಮುಂಚೆನೇ ಆಗಬೇಕಾಗಿತ್ತು, ಏನಿಲ್ಲ, ತುಂಬಾ ಲೇಟ್ ಆಗಿಲ್ಲ. ಇವಾಗ ಆದಿದ್ದೇ ಒಳ್ಳೇದು. ಬರ್ತಾ ಇರ್ತಾರೆ ಊರ ಕಡೆ, ಬರ್ತಾ ಇರ್ತಾರೆ. ಅವರ ತಮ್ಮರು, ಅವರು ಅವ್ರ ಹೆಂಗಸರು ಎಲ್ಲ ಬರ್ತಾ ಇರ್ತಾರೆ. ಇದೇ ಊರಲ್ವಾ, ಬರ್ತಾ ಇರ್ತಾರೆ. ಈಗ ಸಿಎಂ ಆಗ್ತಾ ಇದ್ದಾರೆ. ಏನ್ ನಿರೀಕ್ಷೆ ಮಾಡ್ತೀರಾ ಈ ಕಡೆ ಊರ ಕಡೆ ಅಭಿವೃದ್ಧಿ ಕಾರ್ಯಗಳು ಏನ್ ಆಗ್ಬೇಕು ಅಂತ? ಒಳ್ಳೇದಾಗಿವೆ ಅಂತ. ರಾಜ್ಯದ ಮುಖ್ಯಮಂತ್ರಿ ಆಯ್ತಾರ ಸ್ವಾಮಿ. ಆಗಲೇ ಇಲ್ಲಿ ಒಳ್ಳೊಳ್ಳೆ ಬಾತ್ರೂಮ್ ಕಟ್ಸಿ ಒಳ್ಳೊಳ್ಳೆ ಬಸ್ ಸ್ಟಾಪ್ ಮಾಡೋರೆಲ್ಲ ಆಗಲಿ ಬಿಡಿ. ಏನ್ ಕೆಲಸಗಳಾಗಬೇಕು ಅಂತ ನಿರೀಕ್ಷೆ ಮಾಡ್ತೀರಾ? ಇನ್ನು ಏನು ಬೇಕೆಲ್ಲ ಬಸ್ ಸ್ಟಾಪ್ ಮಾಡಬೇಕು, ಬಾತ್ರೂಮ್ ಕಟ್ಟಬೇಕು, ಇನ್ನು ಅದು ಇದು ಬಡವ್ರ ಬಗ್ಗರ್ಗೆ ಅದು ಇದು ಏನಾದ್ರು ದಾನ ಮಾಡ್ಬೇಕು ಅಷ್ಟೇ. ಫುಟ್ಪಾತಲ್ಲಿ ಕೂತ್ಕೋದಿರೋರ್ಗೆ ಅವ್ರಿಗೆ ಇದು ಅದಕ್ಕಿಂತ ಏನೇನು ಮಾಡುವ. ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ, ಅದ್ರ ಬಗ್ಗೆ ಹೇಳೋದಕ್ಕೆ ಏನು ಸಂದೇಹ ಇಲ್ಲ. ಆದರೆ ನಮಗೊಂದು ಪ್ರಾಬ್ಲಮ್ ಇದೆ. ಏಳ್ಗಳಿನಲ್ಲಿ ಒಂದು ರಾಮಕೃಷ್ಣ ಆಶ್ರಮ ಇದೆ, ಅದಕ್ಕೆ ಅವ್ರ ಕಡೆಯಿಂದ ಒಳ್ಳೆ ಕೆಲಸಗಳು ಬೇಕು ನಮಗೆ. ನಾವು ಮಠ ಮಾಡಿ 25 ವರ್ಷ ಆಗಿದೆ. ಅಲ್ಲಿ ಇದುವರೆಗೂ ನಮ್ಗೆ ಯಾವ ಸಹಕಾರನೂ ಸಿಕ್ಕಿಲ್ಲ. ಸಾಹೇಬ್ರು ಈಗ ಉನ್ನತ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅವರು ಒಂದು ಮನಸ್ಸು ಮಾಡಿದ್ರೆ ಅವ್ರಿಗೊಂದು ಸಣ್ಣ ಕೆಲಸ. ಅದರಲ್ಲೂ ರಾಮಕೃಷ್ಣ ಆಶ್ರಮ ಅಂದರೆ ಇಡೀ ವಿಶ್ವದಲ್ಲೇ ರಿಮಾರ್ಕ್ ತಗೊಳ್ತಾ ಇರುವಂಥ ಸಂಸ್ಥೆ. ಅಂಥ ಒಂದು ಸಂಸ್ಥೆಯವ್ರನ್ನ ಹ್ಯಾಂಡಿಕ್ಯಾಪ್ ಇಟ್ಕೊಂಡು ನಡೆಸ್ತಾ ಇದ್ದೀವಿ. ಬಟ್ ಯಾರ ಹತ್ರನೂ ಇದುವರೆಗೂ ಏನೂ ತೊಗೊಂಡಿಲ್ಲ. 32 ಇಯರ್ಸ್ ಆಯ್ತು ನಾವಿಲ್ಲಿ ಮಾಡಿ. ಆದರೆ ಇದುವರೆಗೂ ನಾವು ಯಾರ ಹತ್ರನೂ ಏನೂ ತೊಗೊಳ್ಳದೆ ನಮ್ಮ ಕೈಲಾಗಿದ್ದಂತೆ ಬಂದವರಿಗೆ ಆಹಾರ ಕೊಟ್ಕೊಂಡು ವಸತಿ ಕೊಟ್ಕೊಂಡು ನಡೆಸ್ತಾ ಇದ್ದೀವಿ. ಇದಕ್ಕೆ ನಮಗೆ ಸಾಹೇಬರ ಕಡೆಯಿಂದ ಸಹಾಯ ಬೇಕು. ನಮಗೆ ಮಧ್ಯವರ್ತಿಗಳ ಕಡೆಯಿಂದ ಕೆಲವೆಲ್ಲ ತೊಂದರೆಗಳಾಯಿತು, ಬಟ್ ಅದನ್ನು ನಾವು ಸ್ಪ್ರೆಡ್ ಮಾಡೋಂಗಿಲ್ಲ. ಈಗಲೂ ನಮಗೆ ಅದೇ ನಮಗಿದು. ಈಗ ಸಾಹೇಬರು ಖುದ್ದಾಗಿ ಬಂದಲ್ಲಿ ಪರಿಶೀಲನೆ ಮಾಡಿ ನಮಗೆ ಮಠಕ್ಕೆ ಬೇಕಾಗಿರುವಂಥ ಅಗತ್ಯಗಳನ್ನ ಪೂರೈಸ್ಕೊಡ್ಬೇಕು. ಈ ಊರಿಂದ ಒಬ್ಬ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ತುಂಬ ಸಂತೋಷ. ಅದರಲ್ಲೂ ಅವರು ಹೇಳ್ಕೊಳಕ್ಕಾಗದೇ ಇರೋಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ನನ್ನ ಹೆಸರು ಹೇಳಲ್ಲ, ನಂಗೆ ಭಯ. ಬಟ್ ಸ್ಪ್ರೆಡ್ ಮಾಡ್ಲಿಕ್ಕೆ ಭಯ ಅಲ್ಲ. ಇನ್ನೊಂದು, ಇಡೀ ನಮ್ಮ ಕೃಷ್ಣಾಶ್ರಮ ಅಂದರೆ ಏಳ್ಗಳಲ್ಲಿ ಯಾರು ನಡೆಸ್ತಾ ಇರೋದು ಅಂತ ಗೊತ್ತಿದೆ. ಅವ್ರು ಮುಖ್ಯಮಂತ್ರಿ ಆಗಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ಬೆಳಿಬೇಕು. ನಮ್ಮ ಕನಕಪುರ ತಾಲೂಕು, ನಮ್ಮ ಇಂಡಿಯಾನೇ ಚೆನ್ನಾಗಿಟ್ಟಿದ್ದಾರೆ. ಅವ್ರು ಸುಖವಾಗಿರಬೇಕು, 100 ಕಾಲ ಬದುಕಬೇಕು. ಇನ್ನೂ 2 ವರ್ಷ ಅವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಈಗ ನೀವು ಬಹಳಷ್ಟು ವರ್ಷದಿಂದ ಅವ್ರನ್ನ ನೋಡ್ತಾ ಇರ್ತೀರಿ. ಹೌದು, ನನಗಿಂತ ಮುಂದೆ 2 ವರ್ಷ ದೊಡ್ಡವನು. ನಮ್ಮೂರಲ್ಲೇ ಹುಟ್ಟದವನು, ನಮ್ಮೂರಲ್ಲೇ ಬೆಳೆದವನು. ಅವ್ನು ಚಿಕ್ಕವನಿದ್ದಾಗ ನಾವು ಚಿಕ್ಕವರೇ. ಅವ್ನು ಬೆಂಗಳೂರಿಗೆ ಹೋದಾಗ ನಮಗೆ ಅವ್ನು ಯಾವಾಗ ಹೋದ ಯಾವಾಗ ಬಂದ ಅನ್ನೋದೇ ನಮಗೆ ಗೊತ್ತಿಲ್ಲ. ಈಗ ಅವನು ಮುಖ್ಯಮಂತ್ರಿ ಆಗಬೇಕು, ನಮ್ಮ ಕಡೆ ಚೆನ್ನಾಗಿ ಬದುಕಬೇಕು. ನಮ್ಮ ಕನಕಪುರ ತಾಲೂಕನ್ನೇ ಚೆನ್ನಾಗಿಟ್ಟಿದ್ದಾನೆ. 10 ಕೋಟಿ ಖರ್ಚು ಮಾಡಿ ಮುರಾರ್ಜಿ ಸ್ಕೂಲ್ ಕಟ್ಟಿಸಿದ್ದಾರೆ. ಅವ್ರದ್ದೇ ಸ್ವಂತ ಜಾಗ ಕೊಟ್ಟಿದ್ದಾರೆ. ಕಾಲೇಜು, ಸ್ಕೂಲು ಎಲ್ಲ ಕಟ್ಟಿಸಿದ್ದಾರೆ. ಈ ಕಡೆ ಅವ್ರು ಚೆನ್ನಾಗಿರ್ಬೇಕು, ಅವ್ರು ಮುಖ್ಯಮಂತ್ರಿ ಆಗಬೇಕು. ಈಗ ನೀವು ಇಲ್ಲೇ ಇದ್ದೀರಾ ಅನ್ಸುತ್ತೆ, ವ್ಯಾಪಾರ ಎಲ್ಲ ಮಾಡ್ತಾ ಇರ್ತಾರೆ. ಬರ್ತಾ ಇರ್ತಾರೆ. ಅವ್ರನ್ನೇನು ನಾವು ಮಾತಾಡ್ಸಲ್ಲ, ಸುಮ್ಮನೆ ನೋಡ್ತೀವಿ ಕಣ್ಣೆಲ್ಲ ಅಷ್ಟೇ. ಅವ್ರನ್ನೇನು ಮಾತಾಡ್ಸಲ್ಲ. ಏನು ಕೆಲಸಗಳಾಗಬೇಕು ಅಂತ ನಿಮ್ಗೆ ಅನ್ಸುತ್ತೆ? ನಮಗೆ ಇನ್ನೂ ತುಂಬ ಕೆಲಸಗಳವೆ. ಇನ್ನೂ ರೋಡ್ಗಳವೆ, ಇನ್ನೂ ಕೆರೆ ಕಟ್ಟೆಗಳವೆ, ಇನ್ನೂ ಬ್ಯಾಲೆನ್ಸ್ಗಳವೆ. ನಮ್ಮೂರಲ್ಲಿ ಇನ್ನೂ ಸೌಲಭ್ಯ ಜೋರಾಗೇ ಮಾಡಬೇಕು ಅವರು. ಇಲ್ಲೆಲ್ಲ ಮಾದಗರ್ಗೇರಿ ಎಲ್ಲ ಚೆನ್ನಾಗಿ ನೀಟಾಗಿ ಮಾಡಿಕೊಡ್ಬೇಕು. ನಮ್ಮ ಕಡೆ ಬೀದಿ ಎಲ್ಲ ಮಾಡಿಕೊಟ್ಟಿದ್ದಾರೆ, ಅದರಲ್ಲಿ ಏನು 2 ಮಾತಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಹೆಸರು? ತಾಯಮ್ಮ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.